ನಮಸ್ಕಾರ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಗೂ ಮತ್ತು ನಾವು ಆರಾಧಿಸುವ ದೇವತೆಗಳಿಗೂ ಆಳವಾದ ಸಂಬಂಧವಿದೆ. ಸರಿಯಾದ ದೇವತೆ ಮತ್ತು ಅದೃಷ್ಟ ತರುವ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದರಿಂದ ನಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಯಶಸ್ಸು ಮತ್ತು ಶಾಂತಿ ಲಭಿಸುತ್ತದೆ. ಇಂದಿನ ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸುತ್ತೇನೆ. ಮೇಷರಾಶಿಯ ಅಧಿಪತಿ ಯಾರು? ಮೇಷರಾಶಿಯವರು ಆರಾಧಿಸಬೇಕಾದ ಪ್ರಮುಖ ದೇವತೆಗಳು ಯಾರು? ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಪ್ರಸಿದ್ಧ ದೇವಾಲಯಗಳು ಯಾವುವು? ಮತ್ತು ನಿಮ್ಮ ದೋಷ ನಿವಾರಣೆಗೆ ಪಾಲಿಸಬೇಕಾದ ಸರಳ ಪೂಜೆ ಕ್ರಮಗಳೇನು ಎಂಬುದನ್ನು ತಿಳಿಸುತ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮೇಷರಾಶಿ ಮತ್ತು ಅಧಿಪತಿ ಗ್ರಹದ ಹಿನ್ನೆಲೆಯನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ಮೇಷರಾಶಿಯ ಮೂಲ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ಮೇಷರಾಶಿಯು ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿ. ಇದರ ಅಧಿಪತಿ ಗ್ರಹ ಮಂಗಳ. ಮಂಗಳ ಗ್ರಹವು ಶೌರ್ಯ, ಸಾಹಸ, ಕೋಪ, ಉತ್ಸಾಹ ಮತ್ತು ಶಕ್ತಿಯ ಸಂಕೇತ. ಹೀಗಾಗಿ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಸ್ವಾಭಾವಿಕವಾಗಿಯೇ ಧೈರ್ಯಶಾಲಿಗಳು ಮತ್ತು ನಾಯಕರಾಗಿರುತ್ತಾರೆ. ಆದರೆ ಜಾತಕದಲ್ಲಿ ಮಂಗಳನ ಸ್ಥಿತಿ ಸರಿಯಿಲ್ಲದಿದ್ದರೆ ಅಥವಾ ಕುಜದೋಷವಿದ್ದರೆ ಅನಗತ್ಯ ಕೋಪ, ಹಣಕಾಸಿನ ನಷ್ಟ, ಕೆಲಸಗಳಲ್ಲಿ ಅಡೆತಡೆಗಳು, ರಕ್ತದೊತ್ತಡ ಮತ್ತು ದಾಂಪತ್ಯದಲ್ಲಿ ಕಿರಿಕಿರಿಯಂತಹ ಸಮಸ್ಯೆಗಳು ಎದುರಾಗಬಹುದು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮೇಷರಾಶಿಯವರು ಪ್ರಮುಖ 3 ಶಕ್ತಿಯನ್ನು ಆರಾಧಿಸಬೇಕು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳ ಗ್ರಹದ ಅಧಿದೇವತೆ. ಶ್ರೀ ಹನುಮಂತ ಸ್ವಾಮಿ ಧೈರ್ಯ ಮತ್ತು ಸಂಕಟ ನಿವಾರಕ. ಶ್ರೀ ಪರಮೇಶ್ವರ ಮಂಗಳ ಗ್ರಹದ ಮೂಲಶಕ್ತಿ. ಮೇಷರಾಶಿಯವರು ಭೇಟಿ ನೀಡಬೇಕಾದ ಪ್ರಮುಖ ದೇವಾಲಯಗಳ ಬಗ್ಗೆ ನಾನಿಂದು ತಿಳಿಸುತ್ತೇನೆ. ಈಗ ಮೇಷರಾಶಿಯವರು ತಮ್ಮ ಜೀವಮಾನದಲ್ಲಿ ಭೇಟಿ ನೀಡಿ ಆಶೀರ್ವಾದ ಪಡೆಯಬೇಕಾದ ಪ್ರಮುಖ ಕ್ಷೇತ್ರಗಳನ್ನು ಈಗ ನೋಡೋಣ. ಮೊದಲನೆಯದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಘಾಟಿ ಸುಬ್ರಹ್ಮಣ್ಯ. ಕರ್ನಾಟಕದಲ್ಲಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಮತ್ತು ದೊಡ್ಡಬಳ್ಳಾಪುರ ಬಳಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಗಳು ಮೇಷರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಪರಿಹಾರ ಕ್ಷೇತ್ರಗಳು. ಮಂಗಳ ಅಧಿಪತಿಯಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ಕುಜದೋಷ, ನಾಗದೋಷ ಹಾಗೂ ಸರ್ಪದೋಷಗಳು ನಿವಾರಣೆಯಾಗುತ್ತದೆ. ಇಲ್ಲಿ ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠೆ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಎರಡನೆಯದಾಗಿ ರಾಮೇಶ್ವರಂ ರಾಮನಾಥ ಸ್ವಾಮಿ ದೇವಾಲಯ, ತಮಿಳುನಾಡು. ಜ್ಯೋತಿಷ್ಯ ಪ್ರಕಾರ ಮೇಷರಾಶಿ ದೇವಸ್ಥಾನ ರಾಮೇಶ್ವರಂ ರಾಮನಾಥ ಸ್ವಾಮಿ ಕ್ಷೇತ್ರ. ಶ್ರೀರಾಮಚಂದ್ರನು ಪ್ರತಿಷ್ಠಾಪಿಸಿದ ಈ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶಿವಲಿಂಗದ ದರ್ಶನ ಪಡೆದರೆ ಮೇಷರಾಶಿಯವರು ಪಾಪಕರ್ಮಗಳು ಕಳೆದು ಜೀವನದಲ್ಲಿ ನಿರೀಕ್ಷಿತ ಯಶಸ್ಸು ಮತ್ತು ದಾಂಪತ್ಯ ಸುಖ ಲಭಿಸುತ್ತದೆ. ಮೂರನೆಯದಾಗಿ ವೈತೀಶ್ವರನ್ ಕೋವಿಲ್ ಅಥವಾ ಉಜ್ಜಯಿನಿ ಮಂಗಳನಾಥ ದೇವಾಲಯ. ನಿಮ್ಮ ಜಾತಕದಲ್ಲಿ ತೀವ್ರವಾದ ಮಂಗಳ ದೋಷ ಅಥವಾ ಮಾಂಗಲ್ಯ ದೋಷವಿದ್ದರೆ ಉಜ್ಜಯಿನಿಯ ಮಂಗಳನಾಥ ದೇವಾಲಯ ಅಥವಾ ತಮಿಳುನಾಡಿನ ವೈತೀಶ್ವರನ್ ಕೋವಿಲ್ ಅಂಗಾರಕ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ಇಲ್ಲಿ ಭೇಟಿ ನೀಡುವುದರಿಂದ ಅನಾರೋಗ್ಯ ಮತ್ತು ಶತ್ರುಬಾಧೆಗಳು ದೂರವಾಗುತ್ತದೆ. ಮತ್ತು ಪ್ರಸಿದ್ಧ ಹನುಮಂತನ ದೇವಾಲಯಗಳು. ಕರ್ನಾಟಕದ ಪ್ರಸನ್ನ ವೀರಾಂಜನೇಯ, ಕಾರ್ಯಸಿದ್ಧಿ ಆಂಜನೇಯ ಅಥವಾ ಬೆಂಗಳೂರಿನ ಗಿರಿನಗರದ ಪಂಚಮುಖಿ ಆಂಜನೇಯ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿನ ಭಯ ಮತ್ತು ಮಾನಸಿಕ ಅಸ್ಥಿರತೆ ನಿವಾರಣೆಯಾಗುತ್ತದೆ. ಪೂಜಾ ವಿಧಾನ ಮತ್ತು ಮನೆಯಲ್ಲಿ ಮಾಡಬೇಕಾದ ಸರಳ ಪರಿಹಾರಗಳು. ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಜೊತೆಗೆ ಮೇಷರಾಶಿಯವರು ಮನೆಯಲ್ಲೇ ಮಾಡಬಹುದಾದ ಸರಳ ಪೂಜಾ ವಿಧಾನಗಳು ಇಲ್ಲಿದೆ ನೋಡಿ. ಮೇಷರಾಶಿಯವರಿಗೆ ಮಂಗಳವಾರ ಅತ್ಯಂತ ಪವಿತ್ರವಾದ ದಿನ. ಮಂಗಳವಾರದಂದು ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಹೂಗಳನ್ನು, ಉದಾಹರಣೆಗೆ ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂ ಪೂಜೆಗೆ ಬಳಸಿ.
ನೈವೇದ್ಯ ಮತ್ತು ದಾನ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಕೆಂಪು ಬಣ್ಣದ ಹಣ್ಣುಗಳು, ತೊಗರಿಬೇಳೆ ಅಥವಾ ಬೆಲ್ಲದಿಂದ ಮಾಡಿದ್ದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ತೊಗರಿಬೇಳೆಯನ್ನು ದಾನ ಮಾಡುವುದು ಅಥವಾ ಹಸುಗಳಿಗೆ ಕೆಂಪು ಕಂದು ಬಣ್ಣದ ಮೇವು ಅಥವಾ ಬೆಲ್ಲ ಕೊಡುವುದು ಮಂಗಳನ ಕೃಪೆಗೆ ಕಾರಣವಾಗುತ್ತದೆ. ನೀವು ಮಾಡಬೇಕಾದ ಕೆಲವು ಮಂತ್ರ ಜಪಗಳು. ಮಂಗಳವಾರ ಬೆಳಿಗ್ಗೆ ಅಥವಾ ಸಂಜೆ ಈ ಮಂತ್ರಗಳನ್ನು ನೀವು ಜಪಿಸಿ. ಸುಬ್ರಹ್ಮಣ್ಯ ಮಂತ್ರ: ಓಂ ಶರವಣ ಭವಾಯ ನಮಃ. ಮಂಗಳ ಗ್ರಹ ಮಂತ್ರ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಹನುಮಾನ್ ಚಾಲಿಸ. ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ತಪ್ಪದೆ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಸಾಧ್ಯವಾದರೆ ಮಂಗಳವಾರ ಶಿವಲಿಂಗಕ್ಕೆ ಶುದ್ಧ ಜಲ ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸಿ. ಬಂಧುಗಳೇ, ಮೇಷರಾಶಿಯವರು ಈ ಸರಳ ಪೂಜಾ ಕ್ರಮಗಳನ್ನು ಭಕ್ತಿಯಿಂದ ಪಾಲಿಸಿದರೆ ಮತ್ತು ಸೂಚಿಸಿದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ದೂರವಾಗಿ ಶ್ರೇಯಸ್ಸು ಉಂಟಾಗುತ್ತದೆ. ನಿಮ್ಮ ರಾಶಿ ಯಾವುದು? ನೀವು ಈಗಲೇ ಈ ದೇವಾಲಯಗಳಿಗೆ ಯಾವುದಾದರೂ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ ಎಂಬುದನ್ನು ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಅದೃಷ್ಟ ದೇವಾಲಯಗಳ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಓಂ ಶರವಣ ಭವಾಯ ನಮಃ.